ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಉತ್ತರ ಕರ್ನಾಟಕದ ಖಾರ ಚಿವಡ. ಉತ್ತರ ಕರ್ನಾಟಕ ಸೈಡ್ ಬಂದುಬಿಟ್ಟು ನೀವು ಖಾರ ಅಂತ ಕೇಳಿದರೆ ಯಾವತ್ತು ಬೇಕ್ರಿ ಸೇವ್ನು ಮ್ಯಾಚ್ ಮಾಡದೇ ಇರೋ ಟೇಸ್ಟಿಯಾಗಿರೋ ಖಾರ ನೀವು ಎಂಜಾಯ್ ಮಾಡ್ಬೋದು. ಸೂಪರಾಗಿರುತ್ತೆ. ಹಳ್ಳಿ ಸೈಡ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಬೇಕ್ರಿಯಲ್ಲಿ ಸಿಗೋ ಸೇವ್ಗಿಂತ ತುಂಬಾ ವಿಭಿನ್ನ ರುಚಿಯಾಗಿರೋದು ಇದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆಯಿಲಿ ಇರಲ್ಲ ಈ ಸೇವು. ನೀವು ಬೇಕ್ರಿನಲ್ಲಿ ತಿನ್ನೋ ಸೇವು ತಿಂದರೆ ನಿಮ್ಗೆ ಆಯಿಲಿ ಫೀಲ್ ಬರುತ್ತೆ. ಇದು ಒಟ್ಟು ಆಯಿಲಿ ಇರಲ್ಲ ನೋಡಿ, ಸ್ವಲ್ಪನೂ ಆಯಿಲ್ ಹಿಡ್ಕೊಳ್ಳೋದಿಲ್ಲ. ನಾನು ಮುಂದೆ ನಿಮ್ಗೆ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಯಿಲ್ ಫ್ರೀಯಾಗಿ. ನಾನು ಇದಕ್ಕೆ 4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಪ್ಯೂರ್ ಕಡಲೆ ಹಿಟ್ಟು. ಇದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿರೋದು. 2 ಚಮಚಷ್ಟು ಅಜ್ವಾನ ಹಾಕಿರೋದು. ಅಜ್ವಾನ ಮಿಕ್ಸಿಗೆ ಹಾಕಿದ್ದೀನಿ ಪೌಡರು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆ ಸೋಡಾ ಹಾಕಿರೋದು. ಚಿಟಿಕೆ ಸ್ವಲ್ಪನೇ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ನೋಡೋಕ್ಕೆ ಸ್ವಲ್ಪ ಅಳ್ಳಕ್ಕಿದೆ ಅಲ್ಲ, ಹೀಗೆ ಸ್ವಲ್ಪ ತಿಳಿಯಾಗಿಯೇ ಕಲಿಸ್ಕೋಬೇಕು. ಇದನ್ನು ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ಒಟ್ಟು ಎಣ್ಣೆ ಹಿಡ್ಕೊಳ್ದೇ ಇರೋ ಹಾಗೆ ಹಗುರವಾಗಿರೋ ಖಾರ ಆಗಬೇಕು ಅಂದರೆ ಈ ಥರ ನೀವು ಇದನ್ನು ತಿಕ್ಕಬೇಕು. ಮಸ್ಲೋದು ಅಂತ ಹೇಳ್ತಾರಲ್ಲ ಹಾಗೆ ಇದನ್ನು ತುಂಬ ಚೆನ್ನಾಗಿ ಹಿಂಗೆ ತಿಕ್ಕಬೇಕು. ಅದನ್ನು ಒಂದು ಸ್ವಲ್ಪ ಸಪೋರ್ಟಿಗೆ ನಾನು ಗೋಡೆಗೆ ಹಿಡ್ಕೊಂಡ್ಬಿಟ್ಟು ತಿಕ್ತಾ ಇದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಎಷ್ಟು ತಿಕ್ತಿರೋ ಅಷ್ಟು ಹಗೂರವಾಗಿ ಬರುತ್ತೆ. ನೋಡಿ, ನೀವು ಹಿಟ್ಟು ನೋಡಿದ್ದಕ್ಕಿಂತನೂ ಆಲ್ಮೋಸ್ಟ್ 1.5 ಪಟ್ಟು ಜಾಸ್ತಿ ಆಯಿತು. ಹಾಗೆಯೇ ಸ್ವಲ್ಪ ಕಲರ್ನೂ ಲೈಟಾಗಿ ಆಯಿತು. ಇದನ್ನು ಎಣ್ಣೆ ಹಚ್ಚಿ 5 ನಿಮಿಷ ಮುಚ್ಚಿಟ್ಟು ನಾವು ಸೇವ್ ಮೇಕರ್ಗೆ ಹಾಕ್ಕೊಳ್ಳೋಣ. ಹೀಗೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೋತಾ ಇರೋದು. ಚಕ್ಲಿ ಒತ್ತಳ್ಳಿರುತ್ತಲ್ಲ ಅದಕ್ಕೆ ಸೇವ್ದು ಹಾಕಿರೋದು ನಾನು ಬ್ಲೇಡ್ನ. ಈಗ ಎಷ್ಟು ಅದು ಹಿಡಿಯುತ್ತೋ ಅಷ್ಟು ಉರುಳೆ ಮಾಡ್ಕೋತಾ ಇರೋದು. ಇಂಪಾರ್ಟೆಂಟ್ ಅಂದರೆ ನೀವೆಷ್ಟು ತಿಕ್ತಿರಲ್ಲ ಅಷ್ಟು ಹಗುರನೂ ಆಗುತ್ತೆ ಹಿಟ್ಟು. ಹಾಗೆಯೇ ಕಲರ್ ಸ್ವಲ್ಪ ಲೈಟ್ ಬರುತ್ತೆ. ಹಾಗೆ ಬಂದಾದಮೇಲೆ ನೀವು ಅದನ್ನು ಬರೀ 5 ನಿಮಿಷ ಮುಚ್ಚಿಟ್ಟು ಸೇವನ್ನ ಪ್ರಿಪೇರ್ ಮಾಡ್ಬೋದು. ನೋಡಿ, ನಾನು ಈಗ ನೋಡ್ತಾ ಇದ್ರಲ್ಲ ಆ ಸೈಜಿಂದು ಸೇವ್ದು ಬಿಲ್ಲೆ ಹಾಕ್ಕೊಂಡಿರೋದು. ಅದಕ್ಕೆ ಇದನ್ನು ಜಸ್ಟ್ 1 ನಿಮಿಷ ಹಾಗೇ ಹಾಕಿದ ತಕ್ಷಣವೇ ಆಗೇ ಬಿಡುತ್ತೆ. ನೋಡಿ, ಇದನ್ನು ಉಲ್ಟಾ ಮಾಡಿ ಹಾಕ್ತಾ ಇರೋದು. ಮತ್ತು ಒಂದು 10 ಸೆಕೆಂಡ್, ಜಾಸ್ತಿ ಬೇಕಾಗಿಲ್ಲ, ಹಾಕಿಬಿಟ್ಟು ತೆಗೆದ್ರೆ ಸೇವ್ ಸೈಡ್ ರೆಡಿ. ತುಂಬಾ ಬೇಗ ಆಗುತ್ತೆ. ಹಾಗೆಯೇ ಆಯಿಲ್ ಫ್ರೀನೂ ಇರುತ್ತೆ. ನೀವು ನೋಡ್ತಾ ಇರೋ ಹಾಗೆ ನಾನು ಎಷ್ಟು ಕರೆದು ಇಷ್ಟೇ ಆಯಿಲಲ್ಲಿ 1 kg ನಾನು ಸೇವನೆ ಮಾಡಿ ತೆಗೆದಿರೋದು. ಸ್ವಲ್ಪ ಆಯಿಲಲ್ಲಿ ರೆಡಿ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ನೋಡ್ತಾ ಇರೋ ಹಾಗೆ ಆಯಿಲ್ ಹೇಗಿದೆಯೋ ಹಾಗೆ ಇದೆ ನೋಡಿ. ಅಷ್ಟೊಂದೆಲ್ಲ ಸೇವು ಈ ಬಿಲ್ಲೆಯಿಂದ ಕರ್ಕೊಂಡಿದ್ದು ನಾನು. ಈಗ ದೊಡ್ಡದಾಗಿರೋ ಹೋಲಿರೋದು ಹಾಕಿಬಿಟ್ಟು ಆ ಬಿಲ್ಲೆಯಿಂದ ಮತ್ತೆ ಸೇವ್ ಮಾಡ್ತಾ ಇರೋದು. ಸ್ವಲ್ಪ ಎಲ್ಲ ಸೈಜಿಂದು ಕ್ರಿಸ್ಪಿಯಾಗಿ ಸೇವ್ ಬರಲಿ ಅಂತ. ಇದನ್ನು ಮಾತ್ರ ಸ್ವಲ್ಪ ಕಡಿಮೆ ಉರಿನಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸಬೇಕು. ಯಾಕಂದರೆ ಒಳಗಡೆದೆಲ್ಲನೂ ಚೆನ್ನಾಗಿ ಬೆಂದು ಕ್ರಿಸ್ಪಿ ಆಗಬೇಕು. ಆ್ಯಂಡ್ ಇಮಿಡಿಯೇಟ್ ಕ್ರಿಸ್ಪಿ ಅನಿಸ್ತಾ ಇದ್ವು ಮುಂದೆ ಒಂದು 5ರಿಂದ 10 ನಿಮಿಷದಲ್ಲಿ ಇವು ಕ್ರಿಸ್ಪಿ ಆಗ್ತವೆ. ಈಗ ಕಡಲೆಬೇಳೆ 2 ಗಂಟೆಯಷ್ಟು ನೆನೆಸ್ಕೊಂಡು ತೆಕ್ಕೊಂಡಿರೋದು ನಾನು. ಇದನ್ನು 2 ಗಂಟೆ ನೆನೆಸ್ಕೊಂಡಿರೋ ಕಡಲೆಬೇಳೆನ ಹಾಕಿ ಕರ್ಕೋತಾ ಇದ್ದೀನಿ. ಏಕ್ದಮ್ ಮಿಕ್ಸ್ಚರ್ ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನಾವು ನಾರ್ಮಲ್ ಬೇಕ್ರಿನಲ್ಲಿ ಮಾಡೋ ಸೇವು ಕಡಲೆ ಹಿಟ್ಟು ಗಟ್ಟಿಯಾಗಿ ಕಲಿಸ್ಬಿಟ್ಟು ಆವಾಗೇ ಮಾಡ್ತಾರೆ. ಹೀಗೆ ತಿಳಿಯಾಗಿ ಕಲಿಸಿ ತುಂಬ ತಿಕ್ಕಿ ಮಾಡಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ಅದರಿಂದ ಆಯಿಲು ಹೀರ್ಕೊಳ್ಳಲ್ಲ. ಇದೇ ಖಾರ ಸ್ಪೆಷಲ್ ಇದು. ಈಗ ನೋಡಿ, ಕಡಲೆಬೇಳೆ ಆಗಿಂದ 1 ಬಟ್ಲದಷ್ಟು ಪೋಹ ಹಾಕ್ಕೊಂಡಿರೋದು. ಅವಲಕ್ಕಿ, ದಪ್ಪ ಅವಲಕ್ಕಿ ಅಂದರೆ ಮೀಡಿಯಮ್ ಅವಲಕ್ಕಿ ಹೇಳ್ತಾರೆ, ಅದನ್ನ ಹಾಕ್ಕೊಂಡ್ಬಿಟ್ಟು ಕರೆದು ತಕ್ಕೋತಾ ಇದ್ದೀನಿ. ಅದೇ ಎಣ್ಣೆಯಲ್ಲಿ ಎಲ್ಲನೂ ಆಗ್ತಾ ಇದೆ ನಂದು. ಈಗ ಮಕ್ಕ ಪೋಹ ಅಂದರೆ ಕಾರ್ನ್ ಪೋಹ ಸಿಗುತ್ತಲ್ಲ, ಗೋವಿನ ಜೋಳದ ಅವಲಕ್ಕಿ ಹಾಕ್ಕೊಂಡು ಅದನ್ನು ಒಂದು ಅರ್ಧ ಬಟ್ಲದಷ್ಟು ಹಾಕ್ಕೊಂಡು ಅದನ್ನು ಕರೆದು ತಕ್ಕೋತಾ ಇರೋದು. ಇನ್ನೇನು ನಮ್ಮದು ಎಣ್ಣೆ ಉಳಿಯುತ್ತಲ್ಲ ಅದರಲ್ಲಿ ಕರಿಬೇವು ಮತ್ತು ಶೇಂಗಾ ಕಾಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇಷ್ಟೇ ಅಂತ ಇಲ್ಲ, ಸ್ವಲ್ಪ ಬಾಯಲ್ಲಿ ಜಾಸ್ತಿ ಶೇಂಗಾ ಕಾಳು ಬೇಕು ಅಂದರೆ 1 ಬಟ್ಲ ಹಾಕೊಳ್ಳಿ, ಇಲ್ಲಾಂದರೆ ಅರ್ಧ ಬಟ್ಲ ಸಾಕು. ಒಂದು ಅರ್ಧ ಬಟ್ಲ ಪುಟಾಣಿ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಕೊಂಡಿರೋದು. ನೋಡಿ, ಈಗ ನಾವು ಸೇವ್ಗೆ ನಾವು ಉಪ್ಪು ಹಾಕ್ಕೊಂಡಿದ್ವಿ. ಇದಕ್ಕೆ ಉಪ್ಪಿರಲ್ಲ, ಅದಕ್ಕೆ ನಾವು ಕರ್ಕೊಂಡಿರೋ ಬೇರೆ ಮಿಕ್ಸರ್ನ ಸಪ್ರೇಟ್ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಸೇವನ್ನ ಸಣ್ಣ ಪೀಸಸ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ, ನನಗಂತೂ ಇಷ್ಟು ಚೆನ್ನಾಗಿ ಬಂದಿತ್ತಲ್ಲ, ಅದನ್ನು ಪೀಸ್ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಸೇವು. ನೋಡಿ ಎಷ್ಟು ಚೆನ್ನಾಗಿ ಪೀಸದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಚೆನ್ನಾಗಿ ಈ ಥರ ಸಣ್ಣದಾಗಿ, ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹೀಗೆ ನಾವು ಕರೆದು ಇಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋಣ. ಇದಕ್ಕೆ ಉಪ್ಪು ಮಾತ್ರ ಸೇರಿಸಾಗಿದೆ. ಈಗ ಇದಕ್ಕೆ ಖಾರದ ಪುಡಿ ಮತ್ತು ಸಕ್ಕರೆ ಸೇರಿಸ್ಬೇಕು. ನಾವು ಕರೆದಿಟ್ಕೊಂಡಿರೋ ದಪ್ಪ ಸೇವು ಸೇರಿಸಿದ್ದು 2 ಚಮಚೆಯಿಂದ 3 ಚಮಚೆವರೆಗೂ ಖಾರದ ಪುಡಿ
ಮತ್ತು 2 ಚಮಚೆಯಿಂದ 3 ಚಮಚೆವರೆಗೂ ಸಕ್ಕರೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಎಣ್ಣೆ ಸ್ವಲ್ಪ ಸ್ವಲ್ಪ ಇರುತ್ತಲ್ಲ, ಅದ್ರ ಜೊತೆಗೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಆಮೇಲೆ ಖಾರದ ಪುಡಿ ಕಲರ್ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿದರೆ 2 ತಿಂಗಳ ಸೂಪರ್ ಟೇಸ್ಟಿ ಸ್ನ್ಯಾಕ್ಸ್ ಎಂಜಾಯ್ ಮಾಡ್ಬೋದು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್.